ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಸೌಂದರ್ಯ. ಇದು ಬುಧವಾರದ ವ್ಲಾಗ್ ಆಗಿರುತ್ತೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ. ಈ ಥರ ಮಾರ್ನಿಂಗ್ ಬೆಳಗ್ಗೆ ಎದ್ದು ಕಾಫಿ, ನನ್ನ ಮಕ್ಕಳಿಗೆಲ್ಲ ಹಾಲು ಹಾರ್ಲಿಕ್ಸ್ ಎಲ್ಲ ಮಾಡಿಕೊಟ್ಟಾದಮೇಲೆ ಈ ಥರ ನನ್ನ ಮಗಳ ಹತ್ರನೇ ಸ್ವಲ್ಪ ಹೊತ್ತು ನನ್ನ ಮಗನ ಆಟಾಡಕ್ಕೆ ಬಿಡ್ತೀನಿ. ಯಾಕಂದರೆ ಇಲ್ಲ ಅವನು ಆಟಾಡ್ತಾ ಯಾರಾದರೂ ಆಟಾಡ್ಸಿಲ್ಲ ಅಂತ ಹೇಳಿದರೆ ಅವ್ನು ನನಗೆ ತಿಂಡಿ ಮಾಡ್ಕೊಡೋದಕ್ಕೆ ಬಿಡೋದೇ ಇಲ್ಲ. ಆ ಥರ ಟಿಫನ್ ಮಾಡೋದು ಲೇಟ್ ಆದರೆ ನನ್ನ ಮಗಳಿಗೆ ಕೂಡ ಲೇಟ್ ಆಗುತ್ತಲ್ವ ಸ್ಕೂಲಿಗೆ. ಸೊ ಅದಕ್ಕೆ ಅವಳ ಹತ್ರ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅಂತ ಹೇಳಿಬಿಟ್ಟು ಬಿಟ್ಬಿಡ್ತೀನಿ ಮಾರ್ನಿಂಗ್. ಅವಳು ಬೇಗ ಎದ್ಬಿಟ್ಟು ಓದ್ಕೊಳ್ಳೋಕ್ಕೆಲ್ಲ ಕೂತಿರ್ತಾಳಲ್ವ, ಸೊ ಆ ಥರ ಬಿಡ್ತೀನಿ. ಆಮೇಲೆ ಇವತ್ತು ನಾನು ಏನು ಟಿಫನ್ ಮಾಡ್ತಾ ಇದ್ದೀನಿ ಅಂದರೆ ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಈಸಿಯಾಗೆ ಬೇಗ ಆಗತ್ತೆ. ಆಮೇಲೆ ಈ ಥರ ಚಿತ್ರಾನ್ನ ಎಲ್ಲ ಮಾಡಿದರೆ ನನ್ನ ಮಗಳು ತುಂಬ ತಿನ್ನೋದಿಲ್ಲ. ಅದೇ ಪುರಿ ಉಸ್ಲಿ ಈ ಥರ ಎಲ್ಲ ಸ್ವಲ್ಪ ಮಾಡಿದರೆ ತಿಂತಾಳೆ ಅಂತ ಹೇಳಿಬಿಟ್ಟು ಅವಳು ಏನು ತಿಂತಾಳೋ ಅದನ್ನೇ ಮಾಡಬೇಕಲ್ವಾ. ಇಲ್ಲ ಅಂದರೆ ಮಾಡಿದ್ರು ವೇಸ್ಟು. ಸುಮ್ಮನೆ ಏನೋ ಒಂದು ಮಾಡಿಕೊಟ್ರೆ ಬಾಕ್ಸಿಗೆ ತಿನ್ನೋದಿಲ್ಲ, ಹಾಗೆ ತೊಗೊಬಂದಿರ್ತಾರೆ ಅಂತ ಹೇಳಿಬಿಟ್ಟು ಪುರಿ ಉಸ್ಲಿ ಮಾಡ್ತಾ ಇದ್ದೀನಿ. ನಾನು ಮಾಡೋ ಥರ ಈ ಥರ ಪುರಿ ಉಸ್ಲಿ ನಮ್ಮ ಅಜ್ಜಿ ನನಗೆ ಹೇಳ್ಕೊಟ್ಟಿದ್ದು. ಇದೊಂಥರ ತುಂಬ ಟೇಸ್ಟಾಗಿರುತ್ತೆ. ಒಂಥರ ಸುಮ್ಮನೆ ಚಿತ್ರಾನ್ನ ಥರ ಕಲಸೋದಲ್ಲ, ಇದಕ್ಕೆ ಸ್ವಲ್ಪ ಕಡಲೆನೂ ಕೂಡ ಪುಡಿ ಮಾಡಿ ಹಾಕ್ತೀನಿ, ಆವಾಗ ತುಂಬ ಟೇಸ್ಟಾಗಿರುತ್ತೆ. ನೋಡಿ, ನಾನು ಎಲ್ಲ ಫುಲ್ ಏನೇನು ಬೇಕೋ ಎಲ್ಲ ಒಂದು ಕಡೆ ಜೋಡಿಸಿಟ್ಕೊತಾ ಇದ್ದೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಆಮೇಲೆ ಕರಿಬೇವು, ಕಡಲೆಬೇಳೆ, ಹಾಗೆ ಕಡಲೆ ಬೀಜ. ಅದಾದಮೇಲೆ ಕಡಲೆನ ಸ್ವಲ್ಪ ಜಾರಲ್ಲೇ ಪುಡಿ ಮಾಡಿಕೊಂಡೆ. ಹಾಗೆ ಪುಡಿ ಮಾಡ್ಕೋಬೋದು, ಆದರೆ ಪಾಪು ಇದ್ದಾನಲ್ವ, ನನಗೆ ಎಲ್ಲ ಒಂದು ಸ್ವಲ್ಪ ಬೇಗ ಆಗಬೇಕು. ಅದಕ್ಕೆ ಅದು ಬೆಳಗ್ಗೆ ಹೊತ್ತಂತೂ ತುಂಬಾ ಅರ್ಜೆಂಟ್ ಇರುತ್ತಲ್ವ. ಬಾಣಲಿಲಿ ಆಯಿಲ್ ಹಾಕಿ ನಾನು ಏನೇನು ಜೋಡಿಸಿಟ್ಕೊಂಡಿದ್ದೆ ಅದೆಲ್ಲನೂ ಈ ಥರ ಒಗ್ಗರಣೆ ಕೊಟ್ಟು ಪುರಿನ ನೆನೆಸಿಟ್ಕೊಂಡಿದ್ದೆ ಅಲ್ವಾ, ಅದೊಂದು 5 ಮಿನಿಟ್ಸ್ ನೆನೆಸಿದ್ರೆ ಸಾಕು, ಮೆತ್ತಗಾಗೋಗುತ್ತೆ. ಆ ಥರ ನೆನೆಸಿ ಒಂಚೂರು ನೀರಿಲ್ದಲೇ ಸೋಸಿ ತಕ್ಕೊಂಡಿದ್ದೆ. ಈ ಥರ ಎಲ್ಲ ಒಗ್ಗರಣೆ ಎಲ್ಲ ಆದಮೇಲೆ ಸ್ವಲ್ಪ ಹುಣಸೆಹಣ್ಣನ್ನು ಬಿಟ್ಟು ಇದಕ್ಕೆ ಹುಣಸೆಹಣ್ಣು ಸೇರಿಸ್ಕೊತಾರೆ, ಆಮೇಲೆ ನಿಂಬೆಹಣ್ಣು ಕೂಡ ಸೇರಿಸ್ಕೊತಾರೆ. ಹಾಗೆ ಟೊಮೊಟೊದಿಂದನೂ ಪುರಿ ಉಸ್ಲಿನ ಮಾಡ್ತಾರೆ. ಆದರೆ ನನಗೆ ಸ್ವಲ್ಪ ಹುಣಸೆಹಣ್ಣಿಂದ ಮಾಡೋದೇ ಇಷ್ಟ ಆಗುತ್ತೆ, ಸ್ವಲ್ಪ ಹುಳಿ ಹುಳಿಯಾಗೆ ಚೆನ್ನಾಗಿರುತ್ತೆ. ಅಷ್ಟೊಂದು ನನಗೆ ಟೊಮೊಟೊ ನಿಂಬೆಹಣ್ಣಿಂದ ಇಷ್ಟ ಆಗಲ್ಲ, ಅದಕ್ಕೆ ನಾನು ಹುಣಸೆಹಣ್ಣನ್ನೇ ಕಿವುಚ್ಕೊಂಡು ತಗೊಂಡಿದ್ದೆ. ಆಮೇಲೆ ಈ ಥರ ಪುರಿನ ಸೇರಿಸ್ಕೊಂಡು ಅದೊಂದು ಮಿಕ್ಸ್ ಕೊಟ್ಟು ಆದಮೇಲೆ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡಲೆ, ಅದನ್ನು ಹಾಕ್ಕೊಂಡು ಕಲಿಸ್ಕೊಬೇಕು. ಆವಾಗ ಉದುದ್ರಾಗಿ ಚೆನ್ನಾಗೇ ಬರುತ್ತೆ. ಅದಾದಮೇಲೆ ನಾವು ತೆಂಗಿನಕಾಯಿ ತುರಿ, ಅದು ಹಸಿಯಾಗಿ ತುರ್ಕೊಂಡಿರ್ತೀವಲ್ಲ, ಅದು ಹಾಕಿದರೆ ಅಂತೂ ಟೇಸ್ಟ್ ಸಖತ್ತಾಗಿರುತ್ತೆ. ಸೊ ಅದನ್ನು ಹಾಕಿ ಒಂದು ಕಲಸೆಲ್ಲ ಕಲಸಿ ಮತ್ತೆ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ನನ್ನ ಮಗಳಿಗೆ ತಿನ್ನೋದಕ್ಕೆ ಕೊಟ್ಟು ಸ್ಕೂಲಿಗೆ ಕಳಿಸ್ದೆ. ಈ ಥರ ಎಲ್ಲ ಆದರೆ ನನ್ನ ಮಗಳೂ ಸ್ವಲ್ಪ ತಿಂತಾಳೆ. ಈ ಥರ ಪುರಿ ಉಸ್ಲಿ ಎಲ್ಲ ನನ್ನ ಮಗಂಗೂ ಸ್ವಲ್ಪ ತಿನ್ನೋದಕ್ಕೆ ಕೊಡ್ತೀನಿ. ಅವಳು ತಿನ್ಬೇಕಾದ್ರೆ ಆಟ ಆಡ್ಕೊಂಡು ತಿಂತಾ ಇರ್ತಾನೆ. ಅದಾದಮೇಲೆ ಮಧ್ಯಾಹ್ನ ಆಗೋಗಿತ್ತಲ್ವ, ಅಷ್ಟರೊಳಗೆ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡು ಇದ್ದೆ. ಆಮೇಲೆ ಅಮ್ಮ ಬಂದಿದ್ದರು, ಸೊಪ್ಪು ತಗೊಂಡಿದ್ವಿ, ಅದು ಫ್ರಿಜ್ಜಲ್ಲಿತ್ತು, ಹಾಗೆ ಇತ್ತು. ಅದನ್ನ ನೋಡಿಬಿಟ್ಟು ಸೊಪ್ಪು ಸೋಸಿಬಿಟ್ಟು ಸ್ವಲ್ಪ ಸಾಂಬಾರು ಮಾಡ್ಕೊಡ್ತೀನಿ ಅಂತ ಹೇಳಿದರು. ಈ ಥರ ಸೊಪ್ಪು ಸೋಸೋದ ಕೆಲಸ ಎಲ್ಲ ತುಂಬ ಬೋರಿಂಗ್ ಆಗಿರುತ್ತೆ. ಅದಕ್ಕೆ ಅಮ್ಮ ಮಾಡಲಿ ಅಂತ ನಾನೇ ಸುಮ್ಮನಿದ್ದೆ. ಯಾಕೋ ಲೇಸಿ ಥರ ಅನ್ನಿಸ್ತಾ ಇತ್ತು, ಒಂಥರ ಏನು ಮಾಡೋಕ್ಕೂ ಇಷ್ಟನೇ ಆಗ್ತಾ ಇರಲಿಲ್ಲ ಅವತ್ತಿನ ದಿನ. ಅದಕ್ಕೆ ಅಮ್ಮ ಸೊಪ್ಪೆಲ್ಲ ಸೋಸಿ, ಅದು ಯಾವ್ಯಾವ ಸೊಪ್ಪು ಅಂದರೆ ದಂಟಿನ ಸೊಪ್ಪು, ಸಬ್ಬಾಸಿಗೆ ಸೊಪ್ಪು, ಪಾಲಕ್ ಸೊಪ್ಪು, ಇಷ್ಟನ್ನು ಸೋಸಿ ಮಸ್ಸೊಪ್ಪು ಸಾಂಬಾರು ಮಾಡಿದರು. ಅದು ಸಾಂಬಾರು ಮಾಡೋದೆಲ್ಲ ನಾನು ವಿಡಿಯೋ ಮಾಡ್ಕೊಂಡಿಲ್ಲ, ಅದು ಸೊಪ್ಪು ಸೋಸೋದು ಮಾತ್ರ ಮಾಡ್ಕೊಂಡಿದ್ದೆ. ಅದಾದಮೇಲೆ ಸಂಜೆಗೆ ಗಣಪತಿ, ನಮ್ಮ ಏರಿಯಾದಲ್ಲಿ ಗಣಪತಿ ಎಲ್ಲ ಬಿಡ್ತಾಯಿದ್ರು, ಅಲ್ಲೋಗಿ ನೋಡಿದೆ. ಅಲ್ಲಂತೂ ತುಂಬ ಚೆನ್ನಾಗಿ DJ ಎಲ್ಲ ಇತ್ತು. ಆಮೇಲೆ ಎಲ್ಲ ಥರದ ವೇಷಗಳನ್ನು ಹಾಕ್ಕೊಂಡಿದ್ರು. ಪಾಪ ಆ ವೇಷ ಹಾಕ್ದವರು ನೋಡೋದಕ್ಕೆ ಚಂದ, ಅವ್ರಿಗೆ ಸಖತ್ ಟಯರ್ಡ್ ಆಗಿ ಅಲ್ಲಲ್ಲೇ ಕುತ್ಕೊತಾ ಇದ್ರು. ಅದನ್ನ ನೋಡಿದ್ರೆ ಪಾಪ ಅನ್ನಿಸ್ತಾ ಇತ್ತು. ಆದರೆ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಗಣಪತಿದು ಹೂವಿನ ಅಲಂಕಾರವಂತೂ ಸಖತ್ತಾಗಿ ಮಾಡಿದ್ರು. ಅದಾದಮೇಲೆ ಮನೆಗೆ ಬಂದೆ. ನಿಜ ನನಗೆ ಎಷ್ಟು ಲೇಸಿಯಾಗಿದ್ದೆ ಅಂದರೆ, ನನಗೆ ಯಾರಾದರೂ ಒಬ್ಬರು ಏನಾದರೂ ಅಡುಗೆ ಮಾಡಿಕೊಡ್ಲಿ ಅನ್ನಿಸ್ತಿತ್ತು. ಮೊದಲೇ ಅಮ್ಮ ಸಾಂಬಾರು ಮಾಡಿತ್ತು, ಅದಕ್ಕೆ ನೆಂಚ್ಕೊಳ್ಳೋಕೆ ಏನಾದ್ರು ಬೇಕು ಅಂತ ಚಿಕನ್ ತೊಗೊಬರ್ತೀನಿ ಅಂತ ಹೇಳಿದ್ರು. ನನ್ನ ಕೈಲಂತೂ ಮಾಡೋದಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ನನ್ನ ಹಸ್ಬೆಂಡೇ ಇದೇನೋ ಪೆಪ್ಪರ್ ಡ್ರೈ ಮಾಡ್ತೀನಿ ಅಂತ ಮಾಡ್ತಾಯಿದ್ರು. ಅವ್ರು ಮಾಡ್ತಾರೆ ಅಂದರೆ ಅವ್ರು ಮಾಡೋದು ಚೆನ್ನಾಗಿರುತ್ತೆ, ಆದರೆ ಮನೆ ಒಂದು ರಂಪ ಮಾಡ್ತಾರೆ,
ಕೇಳೋದೇ ಬೇಡ. ಇದ್ರ ಬದಲು ನಾನೇ ಅಡುಗೆ ಮಾಡ್ಬೋದಿತ್ತು ಅನ್ಸುತ್ತೆ. ಆದರೆ ತುಂಬ ಟೇಸ್ಟಾಗಿ ಅಡುಗೆ ಮಾಡಿದ್ರು. ಈ ಥರ ನಾನು ಬರೀ ಶುಂಠಿ ಬೆಳ್ಳುಳ್ಳಿ ಒಂದೇ ಜಚ್ಕೊಟ್ಟಿದ್ದಲ್ವಾ, ಇದೊಂದೇ ಜಚ್ಕೊಟ್ಟಿದ್ಯಾ, ಇದನ್ನು ಕರೆಕ್ಟಾಗಿ ಇಲ್ಲಿ ತೆಗ್ದಿಡು ಅಂತ ಹೇಳ್ತಿದ್ರು. ಅದಕ್ಕೆ ತೆಗ್ದಿಡ್ತಾ ಇದ್ದೆ. ನೋಡಿ ಈ ಥರ ಎಲ್ಲ ಅಡುಗೆ ಮಾಡ್ತಾಯಿದ್ರು. ಅವಾಗವಾಗ ಈ ಥರ ಹೆಲ್ಪ್ ಮಾಡ್ತಾರೆ. ಯಾಕಂದರೆ ಪಾಪು ಇದ್ದಾನಲ್ಲ, ಆ ಕಾರಣಕ್ಕೆ. ನಾನು ಅಷ್ಟೇ, ಪಾಪು ಇರೋ ಕಾರಣಕ್ಕೇ ಈ ಥರ ಟಯರ್ಡ್ ಆಗ್ತಾ ಇದೆ ಅಂತ ಎಲ್ಲ ಹೇಳ್ತೀನಿ. ಅವನ ಮೇಲೆ ಒಂದೊಂದ್ಸರಿ ಸುಮ್ಮನೆ ಎತ್ತಾಗಿರ್ತೀನಿ. ನನಗೆ ಲೇಝಿ ಇರುತ್ತೆ. ಅವನೇನು ನನ್ನ ಪಾಪು ಟಯರ್ಡ್ ಏನೂ ಮಾಡಿಲ್ಲ ಅಂದ್ರೂ ನಾನು ಸುಮ್ಮನೆ ಹೇಳಿ ಈ ಥರ ಒಂದೊಂದು ಸತಿ ಯಾರಾದರೂ ಅಡುಗೆ ಮಾಡ್ಕೊಡ್ಲಿ ಅಂತ ಸ್ಕಿಪ್ ಮಾಡಿರ್ತೀನಿ. ನೋಡಿದ್ರೆ ನನ್ನ ಮಗಳು ಓದ್ಕೊತಾ ಇದ್ಲು. ನನ್ನ ಪಾಪು ಗಣಪತಿಗೆ ನೋಡ್ತಾ ಇದ್ವಿ ಅಲ್ಲ, ಅಲ್ಲೇ ತೂಗುಡಿಸ್ತಾ ಇದ್ದ, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದ. ಆಮೇಲೆ ಕರ್ಕೊಬಂದು ಮಲಗಿಸಿದ್ದೆ. ಅವಾಗ ಮಲಗ್ದವನು, ಸಂಜೆ ಮಲಗ್ದವನು ಇನ್ನೂ ನೈಟ್ ಆದರೂ ಎದ್ದೊಳ್ಳಿರಲಿಲ್ಲ. ಆಮೇಲೆ ಈ ಥರ ಮಲ್ಕೊಂಡಿದ್ನಲ್ವಾ, ಅದಾದಮೇಲೆ ಏನು ಮಾಡ್ತಾರೆ ಅಂತ ಹೋಗಿ ನೋಡಿದರೆ ಇನ್ನೂ ಅವರು ಆ ಈರುಳ್ಳಿನೇ ಫ್ರೈ ಮಾಡ್ತಾಯಿದ್ರು. ಆಮೇಲೆ ಅವ್ರ ಪಾಡಿಗೆ ಅವ್ರು ಮಾಡಲಿ ಅಂತ ಹೇಳಿಬಿಟ್ಟು ನಾನು ರೈಸಿಗೆ ಇಡಬೇಕು ಅಂತ ಪ್ರಿಪೇರ್ ಮಾಡ್ತಾಯಿದ್ದೆ. ರೈಸ್ ಎಲ್ಲ ಆದಮೇಲೆ ಎಲ್ಲರೂ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಆದರೆ ಅವ್ರು ಮಾಡಿದ್ದು ಪೆಪ್ಪರ್ ಡ್ರೈ ಆಗಿದ್ದು ನೋಡಿ. ಪೆಪ್ಪರ್ ಡ್ರೈ ಬ್ಲ್ಯಾಕ್ ಕಲರ್ ಇರುತ್ತೆ, ಆದರೆ ಅದು ನನ್ನ ಹಸ್ಬೆಂಡ್ ಮಾಡಿರೋ ಪೆಪ್ಪರ್ ಡ್ರೈ ಯಾಕೋ ರೆಡ್ ಕಲರಲ್ಲಿತ್ತು. ಯಾಕೆ ಈ ಥರ ರೆಡ್ ಕಲರಲ್ಲಿ ಮಾಡಿದ್ದೀರಾ ಅಂತ ಹೇಳಿದರೆ, ನಾನು ಮಾಡೋ ಕಲರ್ ಹಿಂಗೆ ರೆಡ್ ಬರುತ್ತೆ, ಪೆಪ್ಪರ್ ಡ್ರೈ ರೆಡ್ ಕಲರಲ್ಲಿ ಆಗಿದೆ ಅಂತ. ಅವ್ರು ಏನು ಮಾಡ್ತಾರೆ ಅಂದರೆ ಬರೋ ಮಸಾಲೆ ಎಲ್ಲನೂ ಹಾಕ್ಬಿಡ್ತಾರೆ. ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಲ್ವ, ಅದೇ ಟೇಸ್ಟ್ ಆಗಿರುತ್ತೆ. ಅಡುಗೆನ ಮಾಡ್ಕೊಂಡ್ವಿ. ರಾತ್ರಿ ಬಂದು ಅನ್ನ, ಸಾಂಬಾರ್ ಹಾಗೆ ಪೆಪ್ಪರ್ ಡ್ರೈ. ಇದು ಪೆಪ್ಪರ್ ಡ್ರೈನೋ ಇಲ್ಲ ಪೆಪ್ಪರ್ ಫ್ರೈಯೋ ಗೊತ್ತಿಲ್ಲ, ಆದರೆ ತುಂಬ ಚೆನ್ನಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್.